ನಮ್ಮ ಪ್ರೋಗ್ರಾಮಿಗೆ ನಾ ಹೇಳ್ತೇನೆ ಇರಿ ಒಂದ್ ನಿಮಿಷ, ಮರ್ತೋಯ್ತು ನಂಗೆ. ಎಲ್ಲರನ್ನ ಇನ್ಸ್ಪೈರ್ ಮಾಡೋ ಕತೆಗಳ ಜೊತೆಗೆ ನಾವು ನಮ್ಮ ಲೈವ್ ಅನ್ನು ಮುಂದುವರಿಸುವ. ಸೊ ನಮ್ಮ ಈ ಸೀರೀಸ್ ನ ಹೆಸರು ಫಿಟ್ನೆಸ್ ಪಂಚಾಯತ್. ಅಂದ್ರೆ ನಾವು ಕೂತ್ಕೊಂಡು ಮಾತಾಡ್ತೇವೆ. ಇಟ್ಸ್ ನಾಟ್ ಲೈಕ್ ಪಾಡ್ಕಾಸ್ಟ್, ನಾವು ಕೂತ್ಕೊಂಡು ಮಾತಾಡ್ತೇವೆ. ಈಗ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಇರ್ತದೆ. ಈಗ ನನ್ನ ಫಿಟ್ನೆಸ್ ಜರ್ನಿ ಶುರು ಮಾಡಿದ ರೀತಿನೇ ಬೇರೆ. ನನಗೆ ಫಿಟ್ನೆಸ್ ಅಲ್ಲಿ ಇಷ್ಟ ಅಂತ ಆದದ್ದು ಛೇ ಇಷ್ಟ ಅಂತ ಆದದ್ದು ನನಗೆ ಫಿಟ್ನೆಸ್ ಮೇಲೆ ಲವ್ ಆದದ್ದು ಬೇರೆನೆ. ಅಂದ್ರೆ ಅದ್ರ ಸ್ಟೋರಿ ಬೇರೆ ತರಾನೇ ಇರ್ತದೆ. ಚಕ್ 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 ಚಾಟ್. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಈಗ? ಲೆಟ್ ಮೀ ಇನ್ನೊಮ್ಮೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಸೊ ನಮ್ ಜೊತೆ ಇವಾಗ ಸೃಜನ್ ಅಂತ ಇದ್ದಾರೆ. ಸೊ ನಾವು ಅವರ ಫಿಟ್ನೆಸ್ ಮತ್ತೆ ಅವರ ಲೈಫ್ ಸ್ಟೈಲ್ ಬಗ್ಗೆ ನಾವಾಗ ಡಿಸ್ಕಸ್ ಮಾಡ್ತಿದ್ದೇವೆ. ಒಂದ್ ನಿಮಿಷ, ಕಾಂಟ್ ಹಿಯರ್ ಹಿಸ್ ವಾಯ್ಸ್. ಇವಾಗ ಹೆಲೋ ಅಂತ ಹೇಳಿ. ಹಲೋ. ಚಾಟ್ ಈಗ ಕೇಳ್ತಿದ್ಯಾ? ನಾನು ದ ಫನ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ನಾನು ಬನ್ನಿ ಮಾತಾಡುವ ಅಂತ ಕರೆದು ಈಗ ನನ್ಗೆ ಹೇಳ್ಕೊಡುವಾಗಾಯ್ತು. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಮೂರನೇ ಸಲ ಇಂಟ್ರೊಡಕ್ಷನ್ ಕೇಳಿದ್ರೆ ಇಲ್ಲ ಸಾರಿ, ನಾನು ಇನ್ನೊಂದ್ಸಲ ಇಂಟ್ರೊಡಕ್ಷನ್ ಕೇಳೋದಿಲ್ಲ ನಿಮ್ದು. ನಾವು ಶುರು ಮಾಡುವ. ನೀನೇ ಇಂಟ್ರೊಡಕ್ಷನ್. ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಾಗಿದೆ, ನಾವು ಶುರು ಮಾಡುವ. ಸೊ ನಾನು ಫಸ್ಟ್ ಇಂದ ನಿಮ್ದು ಪುನಃ ನಿಮ್ದು ನೀವು ಕರಾಟೆ ವಿಷಯ ಹೇಳ್ತಿದ್ರಲ್ಲ, ಅಲ್ಲಿಂದಲೇ ಶುರು ಮಾಡುವ ಆಯ್ತಾ? ನಿಮ್ದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಹೇಳಿ. ಅದೇ ಜಸ್ಟ್ ಕರಾಟೆ 10th ತನಕ ಮಾಡ್ತಿದ್ದೆ. 10th ಅಲ್ಲಿ ಮೋಟಿವೇಶನ್ ಇರ್ಲಿಲ್ಲ, ಬಿಟ್ಟೆ. ಬ್ಲಾಕ್ ಬೆಲ್ಟ್ ಆಯ್ತು, ಬಿಟ್ಟೆ. ಆಮೇಲೆ ಕ್ರಿಕೆಟ್ ಇಂಟ್ರೆಸ್ಟ್ ಇತ್ತು, ಕಬಡ್ಡಿ ಇಂಟ್ರೆಸ್ಟ್ ಇತ್ತು. ಅಷ್ಟೇನು ಆಡ್ಲಿಲ್ಲ, ಸ್ವಲ್ಪ ಆಡ್ತಿದ್ದೆ ಅಷ್ಟೇ. ದಟ್ ಈಸ್ ಮೈ ಹೋಲ್ ಫಿಸಿಕಲ್ ಆಕ್ಟಿವಿಟಿ. ಓಕೆ, ಅಂದ್ರೆ ಬರೀ ಓದ್ತಿದ್ದೆ ಅಷ್ಟೇ. ಓದ್ತಿದ್ರಿ? ಮನೇಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ, ತೋಟದಲ್ಲಿ ಕೆಲಸ ಮಾಡ್ತಿದ್ರಾ? ಅಪ್ಪ ಕರೆದ್ರೆ ಮಾಡ್ತಿದ್ದೆ. ಓಕೆ, ಅಪ್ಪ ಕರೆದ್ರೆ ಮಾತ್ರ ಮಾಡ್ತಿದ್ರಿ. ಹಾಗಾದ್ರೆ ಫಿಸಿಕಲಿ ಆಕ್ಟಿವ್ ಇದ್ರಿ ನೀವು ಚೈಲ್ಡ್ಹುಡ್ ಇರುವಾಗ, ಕರೆಕ್ಟ್ ಅಲ್ವಾ? ಸೊ ಓದೋ ವಿಷಯದಿಂದ ನೀವು ನಿಮ್ದು ಕರಾಟೆ ಆಗಿರ್ಲಿ ಅಥವಾ ಬೇರೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಬೇರೆ ಯಾವ್ದು ಇಂಟ್ರೆಸ್ಟ್ ಅಷ್ಟು ತೋರಿಸ್ಲಿಲ್ಲ, ಕರೆಕ್ಟ್ ಅಲ್ವಾ? ಹೌದು. ಓಕೆ, ಹಾಗಿದ್ರೆ ನಿಮಗೇನಾದ್ರೂ ಇಂಜುರೀಸ್ ಇದೆಯಾ? ಇಂಜುರೀಸ್ ಏನಿಲ್ಲ. ಇಂಜುರೀಸ್ ಏನಿಲ್ಲ. ಓಕೆ, ನೋ ಇಂಜುರೀಸ್. ಕರೆಂಟ್ ವೆಯ್ಟ್ ಏನು ನಿಮ್ದು? ನಂದು ಕರೆಂಟ್ ವೆಯ್ಟ್ 71 ಅಥವಾ ಅದೇ 71 72 ಆ ರೇಂಜ್ ಅಲ್ಲಿ ಇರುತ್ತೆ. 71 ಅಂತ ರೌಂಡ್ ಫಿಗರ್ ಮಾಡುವಲ್ಲ. ಮತ್ತೆ ನಿಮ್ದು ಹೈಟ್ ಮೆಜರ್ ಮಾಡಿದ್ರೆ 8 feet, ಬಟ್ ಡಾಕ್ಟರ್ ಹೇಳ್ತಾರೆ 6 feet ಅಂತ. ಮೆಷರ್ ಮಾಡಿದ್ರೆ 8 feet, ಡಾಕ್ಟರ್ ಹೇಳ್ತಾರೆ 6 feet. ಏನ್ರಿ ಮಾತಾಡ್ತಿದ್ದೀರಾ ನೀವು? ಹಾಗಿದ್ರೆ 6 feet ಇದ್ದೀರಾ ಡಾಕ್ಟರ್ ಪ್ರಕಾರ. ಸೊ 6 feet ಇದ್ದೀರಾ. ಓಕೆ, ನಿಮ್ದು KG 71 ಮತ್ತೆ 6 feet ಇದ್ದೀರಾ ಅಂತ ಆಯ್ತು. ಅದಾದ್ಮೇಲೆ ನೀವು ಏನ್ ಜಾಬ್ ಮಾಡ್ತಿದ್ದೀರಾ? ಸಾಫ್ಟ್ವೇರ್ ಇಂಜಿನಿಯರ್. ನೀವು ಇಂಜಿನಿಯರಿಂಗ್ ನೀವು IT ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಹಾಗಿದ್ರೆ ಈಗ? IT. ಓಕೆ, ನಿಮ್ದು ವರ್ಕ್ ಶೆಡ್ಯೂಲ್ಸ್ ಹೇಳ್ಬೋದಾ? ಯಾವ ತರ ವರ್ಕ್ ಇದೆ ನಿಮ್ದು? ಶೆಡ್ಯೂಲ್ ನಂಗೆ ಗೊತ್ತಿಲ್ಲ. ಅಂತೂ ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟಿರ್ತಾರೆ 10 to 7 ಅಂತ. ಬಟ್ ನಿಮ್ದು ಡೈಲಿ ಹೇಳ್ರಿ. ಅದೇ 10 to 7 ಅಂದ್ರೆ 10 to 7 ವರ್ಕ್ 10 to 7 ಇರ್ತದೆ. ಬಟ್ ಜಾಸ್ತಿ ಸಹ ಆಗ್ಬೋದು, ಕಮ್ಮಿ ಸಹ ಆಗ್ಬೋದು. ಬಟ್ ಇವಾಗ ಜಾಸ್ತಿ ಆಗಿದೆ. 10 to 7 ಗಿಂತ ಹೋಗಿ 10 to 10 ಆ ತರ ಎಲ್ಲ ಆಗಿದೆ. ಸೊ ಇದೆ ನಮ್ ಶೆಡ್ಯೂಲ್. ಸೊ ಅದು ಎಕ್ಸ್ಟೆಂಡ್ ಆಗ್ತಾನೆ ಇದೆ, ಕಮ್ಮಿ ಆಗ್ತಿಲ್ಲ, ಹಾಗೆ ಹೆಕ್ಟಿಕ್ ಆಗ್ತಿದೆ. ದಿನ ಹೋದಾಗೆ ಕಮ್ಮಿ ಆಗ್ತದೆ ಅನ್ಕೊಳ್ತಾನೆ, ಆಗ್ತಿಲ್ಲ, ಜಾಸ್ತಿನೇ ಆಗ್ತದೆ. ಓಕೆ,
ಸೊ ಇದು ಅಂತಾಯ್ತು. ನೈಟ್ ಶಿಫ್ಟ್ ಇದೆಯಾ ನಿಮ್ಗೆ? ಇಲ್ಲ, ನೈಟ್ ಶಿಫ್ಟ್ ಅಂದಿಲ್ಲ. ನೈಟ್ ಶಿಫ್ಟ್ ಇಲ್ಲ. ಬೆಸ್ಟ್, ಇಲ್ಲ. ದಟ್ಸ್ ನೈಸ್. ಸೊ ಓಕೆ, ನೀವು ನಿಮ್ಮ ಫಿಸಿಕ್ ಮೇಲೆ ಈಗ 1 to 10 ರೇಟಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ರೇಟ್ ಮಾಡ್ತೀರಾ? ಏನಲ್ಲ, ನೀವು ನಿಮ್ಮ ಫಿಸಿಕ್ ಮೇಲೆ 1 to 10 ರೇಟ್ ಮಾಡಬೇಕು ಅಂತ ಆದಾಗ ನೀವು ಫಿಸಿಕ್ ಎಷ್ಟು ಫಿಟ್ನೆಸ್ ನಿಮ್ಮ ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ನಿಮ್ಮ ಫಿಟ್ನೆಸ್ ಎರಡು ಸೇರಿಸಿ? ಇನ್ ಜನರಲ್ ಫಿಸಿಕ್ ಬಿಟ್ರೆ ಆಹಾ. ಜಸ್ಟ್ ಫಿಟ್ನೆಸ್ ಅಂಡ್ ಲೈಫ್ ಸ್ಟೈಲ್ ಕೇಳಿದ್ರೆ ಓಕೆ, ನಾಟ್ ಬ್ಯಾಡ್. ಅಂದ್ರೆ ಬೆಸ್ಟ್ ಅಲ್ಲ, ಬಟ್ ಗುಡ್. ಸೊ ಮೇ ಬಿ 6 or 7. ಯು ಗಿವ್ 7. ಓಕೆ. ಸೊ ನಿಮಗೆ ಏನಾದ್ರು ಹ್ಯಾಬಿಟ್ಸ್ ಇದೆಯಾ? ಸಿಗರೇಟ್, ಆಲ್ಕೋಹಾಲ್? ಇಲ್ಲ, ನೀರೊಂದು ಕುಡಿತೀನಿ. ಓಕೆ, ನೀರು ಕುಡಿತೀರಾ, ಅದು ಒಳ್ಳೇದು. ಓಕೆ. ದಿನ ಅಂದ್ರೆ ನೀವು ವರ್ಕೌಟ್ ಮಾಡ್ತೀರಾ? ಜಿಮ್ಗೆ ಹೋಗ್ತೀರಾ? ಎಸ್, ವಾರದಲ್ಲಿ 4 ದಿನ ಹೋಗ್ತದೆ. ವಾರದಲ್ಲಿ 4 ದಿನ ಜಿಮ್ಮಿಗೆ ಹೋಗ್ತೀರಾ? ಸೊ ಕಷ್ಟದಲ್ಲಿ. ಕಷ್ಟದಲ್ಲಿ ಓಕೆ, ಅಟ್ಲೀಸ್ಟ್ ಹೋಗ್ತಿರಲ್ಲ, ಅದೇ ಖುಷಿ. Yes. ಸೊ ನೀವು ನಂಗೊಂದು ಹೇಳಿ, ನೀವು ಇಂಜಿನಿಯರಿಂಗ್ ಓದೋ ಟೈಮ್, ನೀವು ಇಂಜಿನಿಯರಿಂಗ್ ಮಾಡಿದ್ದು ಅನ್ಸುತ್ತೆ ಐ ಟಿ ಕೆಲಸದಲ್ಲಿ ಇರೋದ್ರಿಂದ. ಸೊ ನೀವು ನಿಮ್ಮ ಸ್ಟಡೀಸ್ ಮಾಡುವಾಗ ನೀವು ಜಿಮ್ಮಿಗೆ ಹೋಗ್ಬೇಕು ಅಥವಾ ಏನಾದ್ರು ವರ್ಕೌಟ್ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ಲ ನಿಮ್ಗೆ? ಇಲ್ಲ, ಅನ್ಸಿದ್ರು ಆಗ ಕಾಸಿರ್ಲಿಲ್ಲ. ಸೊ ಫೈನಾನ್ಷಿಯಲ್ ಇಶ್ಯೂ ಇಂದ ಹೋಗಿಲ್ವಾ? ಫಿನಾನ್ಷಿಯಲ್ ಇಶ್ಯೂ ಇಲ್ಲ, ಹೋಗ್ಲಿಕ್ಕೆ ಆಗ್ಲಿಲ್ಲ. ಓಕೆ. ಇವಾಗ ನಿಮಗೆ ಯಾಕೆ ಜಿಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತು? ಜಿಮ್ಮಿಗೆ ಆಕ್ಚುಲಿ ಬೆಂಗಳೂರಿಗೆ ವರ್ಕಿಗೆ ಅಂತ ಶಿಫ್ಟ್ ಆದ ನಂತರ ಹ್ಮ್. ಇಲ್ಲಿ ನಾವು ನಾನು ಪಿ ಜಿಲಿ ಅವರು ಪಿ ಜಿಲಿ ಯಾರೆಲ್ಲ ಕಲಿಸಿದ್ರು ಫ್ರೆಂಡ್ಸ್ ಇದ್ರು, ಅವರೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಹ್ಮ್. ಅವ್ರನ್ನ ನೋಡಿ ನಂಗೆ ಹೋಗ್ಬೇಕು ಅಂತ ಆಯ್ತು. ಹೋದೆ ಅಂಡ್ ಇಷ್ಟ ಆಯ್ತು. ಸೊ ಲಾಸ್ಟ್ 3 years ಇಂದ ಇನ್ ಅಂಡ್ ಔಟ್ ಹೋಗ್ತಾ ಇದ್ದಾರೆ. ಓಕೆ, ಕನ್ಸಿಸ್ಟೆಂಟ್ ಆಗಿ ಹೋಗ್ತಿಲ್ಲ ನೀವು ಹಾಗೆ? ಹೇಳ್ಬೋದು. ನಾಟ್ ಫುಲ್ ಕನ್ಸಿಸ್ಟೆಂಟ್ ಅಂದ್ರೆ ಡೈಲಿ ಒಂದಿನನೇ ಬಿಡದೆ ಆತರ ಹೋಗ್ಲೇ ಇಲ್ಲ. ಬಟ್ ಊರಿಗೆ ಬಂದಾಗ ಮಿಸ್ ಆಗ್ತದೆ, ಅಥವಾ ಯಾವ್ದಾದ್ರು ಒಂದು ಕೆಲಸ ಜಾಸ್ತಿ ಇದ್ರೆ ಮಿಸ್ ಆಗ್ತದೆ ಆತರ. ಬಟ್ ಎಷ್ಟಾಗತ್ತೆ ಅಷ್ಟು ಹೋಗ್ತಿದೆ. ಓಕೆ, ನೀವು ಹಾಗಿದ್ರೆ 4 years 3-4 years ಇಂದ ಇದೇ ರುಟೀನ್ ಫಾಲೋ 4 ಮಾಡಿ? years ಅಲ್ಲ, ಇಲ್ಲ, ಎಕ್ಸಾಕ್ಟ್ಲಿ 3 years. ಎಕ್ಸಾಕ್ಟ್ಲಿ 3 years. ಹಾ. ಓಕೆ, ಈಗ ಗೋಲ್ ಕೇಳೋದಕ್ಕಿಂತ ಮುಂಚೆ ನೀವು ನನಗೆ ಒಂದು ಹೇಳಿ, ನೀವು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ? ವೆಜಿಟೇರಿಯನ್, ಪ್ಯೂರ್. ನಾಟ್ ಇವನ್ ಮಶ್ರೂಮ್. ನೋ ಮಶ್ರೂಮ್, ಫುಲ್ ವೆಜ್. ಓಕೆ, ಪ್ಯೂರ್ ವೆಜ್, ನಾಟ್ ಇವನ್ ಮಶ್ರೂಮ್. ಓಕೆ, ಇವಾಗ ನನಗೊಂದು ಹೇಳಿ, ನಿಮ್ದು ಗೋಲ್ಸ್ ಎಂತ ಫಿಟ್ನೆಸ್ ಅಂತ ಬಂದಾಗ? ಸ್ಟ್ರೆಂತ್ ಗೇನಿಂಗ್, ಆಮೇಲೆ ಬೆಲ್ಲಿ ಫ್ಯಾಟ್ ಸ್ವಲ್ಪ ಕಡಿಮೆ ಆಗ್ಬೇಕು. ಓಕೆ, ವೆಯ್ಟ್ ಮೇಂಟೈನ್ ಆದ್ರೆ ಸಾಕು, 70 ಇದ್ರೆ ಸಾಕು ನನಗೆ. ಬಟ್ ಸ್ಟ್ರೆಂತ್ ಸ್ವಲ್ಪ ಇನ್ಕ್ರೀಸ್ ಆದ್ರೆ ಬೆಟರ್. 70 kg. ಸೊ ನಿಮ್ದು ವೆಯ್ಟ್ ಸೇಮ್ ಇರಬೇಕು, ಬಟ್ ನಿಮ್ಗೆ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡಬೇಕು, ಅದು ತಲೆಯಲ್ಲಿ ಅಂದ್ರೆ ಹಾಗೆ ಇದಲ್ಲ? ಓಕೆ, ನೈಸ್. ನಿಮಿಷ. ಸೊ ನಿಮ್ದು ನಾನು ನಿಮ್ಮನ್ನ ನೋಡಿಲ್ಲ, ಸೊ ಒಂದು ಹೇಳಿ ನನಗೆ, ನಿಮ್ಮ ಬಾಡಿದು ಮಸಲ್ ಮಾಸ್ ಹೇಗಿದೆ? ಅಂದ್ರೆ ನಿಮಗೆ ನಿಮ್ಮ ಬಾಡಿಯನ್ನು ನೋಡುವಾಗ ನಿಮಗೆ ಮಸಲ್ ಇದೆ ನನ್ನ ಬಾಡಿಯಲ್ಲಿ ಅಂತ ಅನ್ನಿಸ್ತದ? ಅಥವಾ ನಿಮಗೆ ರಿಪೀಟ್ ದ ಕ್ವೆಶ್ಚನ್. ನಿಮಗೆ ನಿಮ್ಮ ಬಾಡಿಯನ್ನು ನೋಡುವಾಗ ಓಕೆ ನನಗೆ ಮಸಲ್ ಇದೆ ಅಂತ ನಿಮ್ಗೆ ಅನ್ನಿಸ್ತದ, ಅಥವಾ ನಿಮಗೆ ಅನ್ನಿಸ್ತದ ನನಗೆ ಫುಲ್ ಫ್ಯಾಟೇ ಇದೆ ಅಂತನಾ? ಎರಡು ಅನ್ಸೋದಿಲ್ಲ. ಅದೇ ಬೆಲ್ಲಿ ರೀಜನ್ ಅಲ್ಲಿ ಫ್ಯಾಟ್ ಇದೆ, ಬಟ್ ಅದರ್ ದನ್ ದಟ್ ಮಸಲ್ ಓಕೆ. ಆದ್ರೆ ಮೊದಲು ನಾನು ಇಲ್ಲಿ ಕಾಲೇಜಿಂದ ಜಾಬಿಗೆ ಜಾಯ್ನ್ ಆಗುವಾಗ ಹೇಗಿದೆ ಅದಕ್ಕಿಂತ ತುಂಬಾ ಬೆಟರ್ ಮಸಲ್ಸ್ ಇದೆ.
ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟು ಏನು ಇನ್ಕ್ರೀಸ್ ಆಗ್ಲಿಲ್ಲ. ಓಕೆ. ಸೊ ಸೊ ನಾವೀಗ ಇಷ್ಟು ನಾವು ನಿಮ್ದು ಕೇಳಿದ್ವಲ್ಲ. ಸೊ ಐ ವುಡ್ ಲವ್ ಟು ರೇಟ್, ಆ್ಯಕ್ಚುಲಿ ವಿ ಕ್ಯಾನ್ ರೇಟ್ ಲೈಕ್ 7 to 8, ಅದೇ 8 ಅಂತ ಆರಾಮ್ಸೆ ರೇಟ್ ಮಾಡ್ಬೋದು. I'll tell you why. ಹ್ಮ್ ಸೊ ನಿಮ್ದು ಖಾಲಿ ಬೆಲ್ಲಿ ಫ್ಯಾಟ್ ಮಾತ್ರ ಹೋಗ್ಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ನೀವು ಹೇಳ್ತಿದ್ದೀರಾ, ಕರೆಕ್ಟ್ ಅಲ್ಲ? ಹ್ಮ್ ಸೊ ಸಿ, ಒಂದು ಹ್ಯೂಮನ್ ಬಾಡಿಯಲ್ಲಿ ಒಂದು ಪಾರ್ಟ್ ಮಾತ್ರ ನಾವು ಫ್ಯಾಟನ್ನು ರೆಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಬೆಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಓವರ್ ಆಲ್ ಬಾಡಿ ಫ್ಯಾಟ್ ಕೂಡ ಜಾಸ್ತಿ ಇರ್ತದೆ. ಸೊ ನನಗೆ ಹ್ಮ್ ಇನ್ನೊಂದು ಹೇಳಿ, ನನಗೆ ನಿಮ್ಮ ಫುಡ್ ರೂಟೀನ್ ಹೇಳಿ. ಓಕೆ. ನಿಮ್ಮ ಫುಡ್ ಹೇಗೆ, ನೀವು ಯಾವ ತರ ಫುಡ್ ತಗೊಳ್ತೀರಾ ಅದೊಂದ್ಸಲ ಹೇಳಿ ನನಗೆ. ಓಕೆ. ಸೊ ನಂದು ಮಾರ್ನಿಂಗ್ ಜನರಲಿ ಮಾರ್ನಿಂಗ್ ಜಿಮ್ ಹೋಗ್ತೇನೆ. ಸೊ ಅರ್ಲಿ ಜಿಮ್ ಮಾರ್ನಿಂಗ್ ಹೋಗುದ ವಿತ್ ಎಂಟಿ ಸ್ಟಮಕ್ ಹಂಗ, ಅಥವಾ ಏನಾದ್ರು ಮೋಸ್ಟ್ಲಿ ತಿಂದು ಎಂಟಿ ಹೋಗ್ತೀರಾ? ಮೋಸ್ಟ್ಲಿ ಎಂಟಿ ಸ್ಟಮಕ್. ಆಹಾ. ಇಲ್ಲ ಅಂದ್ರೆ ರೇರ್ಲಿ ತುಂಬಾ ಹಸುವಾಗಿದೆ, ರಾತ್ರಿ ಬೇಗ ತಿಂದೆ ಬೇಗ ಮಲಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಸ್ವಲ್ಪ ಹಸುವಾಗ್ತದೆ ಅಂತ ಹೇಳಿದ್ರೆ ಒಂದು ಬನಾನಾ ತಿಂತೇನೆ. ಆರ್ ಅಥವಾ ಏನೋ ಒಂದು ಪ್ರೋಟೀನ್ ಬಾರ್ ಏನೋ ಇದ್ರೆ ತಿಂತೇನೆ. ಅರ್ಲಿ ಮಾರ್ನಿಂಗ್. ಓಕೆ. ಹಾ, ಹಾ, ಬಟ್ ಅದೆಲ್ಲ ಮೋಸ್ಟ್ಲಿ ಎಂಟಿ ಸ್ಟಮಕ್. ಮೋಸ್ಟ್ಲಿ ಆಮೇಲೆ ಎಂಟಿ ಸ್ಟಮಕ್. ಆಮೇಲೆ ಅಲ್ಲಿಂದ ಸೊ ಜಿಮ್ಮಿಂದ ಬೇಸಿಕಲಿ ಹೋಗಿ ಅಲ್ಲಿಂದ ಜಿಮ್ಮಿಗೆ ಹೋಗ್ತೇನೆ. ಹಾ ಜಿಮ್ಮಿಂದ ಬಂದಾದ ನಂತರ ಹಾ ಏನ್ ಪಿ ಜಿಲಿ ಏನಿರ್ತದೆ ಅದೇ ತಿಂತೇನೆ. ಪಿ ಜಿಯಲ್ಲಿ ಆ, ಏನಿರ್ತದೆ? ಓಕೆ, ನೀವು ಪಿ ಕರೆಕ್ಟ್, ಜಿಯಲ್ಲಿ ಸ್ಟೇ ಆಗ್ತಿರೋದು, ಕರೆಕ್ಟ್? ಹೌದು. ಓಕೆ. ಆಮೇಲೆ ಸೊ ಅದೇ ಬ್ರೇಕ್ಫಾಸ್ಟ್ ಪಿ ಆಯ್ತು ಜಿಯಲ್ಲಿ ಅಲ್ಲಿ. ಯಾವ ಸೊ ತರ ಪಿಜಿ ಯಾವ ತರ ಫುಡ್ ಇರ್ತದೆ? ಕಾರ್ಬ್ಸ್ ಮಂಡೇ ಜಾಸ್ತಿ? ರೈಸ್, ಹಾ ಟ್ಯೂಸ್ಡೇ ಪೂರಿ, ವೆಡ್ನೆಸ್ಡೇ ರೈಸ್, ಥರ್ಸ್ಡೇ ಚಪಾತಿ, ಫ್ರೈಡೇ ಇಡ್ಲಿ, ಹಾ. ಸ್ಯಾಟರ್ಡೇ ದೋಸೆ, ಅಲ್ಲ ಸ್ಯಾಟರ್ಡೇ ಪೋಹ, ಸಂಡೇ ದೋಸೆ. ಈಗ ಪೂರಿ ತಿಂತೀರಾ? ಹಸು ಆದ್ರೆ ತಿಂತದೆ, ಇಲ್ಲಾದ್ರೆ ಎಂಟಿ ಸ್ಟಮಕ್. ಅಂದ್ರೆ ಬ್ರೇಕ್ಫಾಸ್ಟೇ ಸ್ಕಿಪ್ ಮಾಡ್ತೀರಾ? ಸ್ಕಿಪ್. ಹಾ, ಓಕೆ. ಹಾ, ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಆಫೀಸಲ್ಲೇ ಇರ್ತದೆ. ಆಫೀಸಲ್ಲಿ ಪ್ರೋಟೀನ್. ಏನಿರ್ತದೆ ಐದರ್ ಸಮ್ ಕೈಂಡ್ ಆಫ್ ಪ್ರೋಟೀನ್ ಅಂದ್ರೆ ಪನೀರ್ ಇರ್ತದೆ ಮೋಸ್ಟ್ಲಿ. ಹಾ ಬಟ್ ಇವತ್ತಿದ್ದಾಗಿ ಇವತ್ತಿರ್ಲಿಲ್ಲ, ಜಸ್ಟ್ ರೈಸ್ ಇತ್ತು. ಆ, ಏನೋ ಚಪಾತಿನ ಪರಾಟನ ಏನೋ ಇರ್ತದೆ. ಚಪಾತಿ ಪರೋಟ ಹ್ಮ್ ಮಧ್ಯಾಹ್ನ ಊಟಕ್ಕೆ? ರೈಸ್ ಇರ್ತದೆ, ಚಪಾತಿ ಅಥವಾ ಪರಾಟ ಈ ಟೈಪ್ಸ್ ಅಂತ ಸೊ ಒಂದಿಷ್ಟು ಇರ್ತದೆ. ಸೊ ಬೆಳಿಗ್ಗೆ ಬೆಳಿಗ್ಗೆ ಪ್ರೋಟೀನ್ಸ್ ಏನು ತಿನ್ನಲ್ವಾ ನೀವು? ಪ್ರೋಟೀನ್ ಶೇಕ್ ಕುಡಿತಾರೆ ಬೆಳಿಗ್ಗೆ. ಪ್ರೋಟೀನ್ ಶೇಕ್. ಸೊ ಪ್ರೋಟೀನ್ ಅಲ್ವಾ? ಹೌದು, ಓಕೆ, ಒಂದು ಸ್ಕೂಪ್. ಹೌದು. ಹಾಂ, ಸರಿ. ನೆಕ್ಸ್ಟ್ ಮಧ್ಯಾಹ್ನ ನೆಕ್ಸ್ಟ್ ಮಧ್ಯಾಹ್ನ ಪ್ರೋಟೀನ್ ಅಂತ ಹೇಳಿ ಏನಾದರೂ? ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಪ್ರೋಟೀನ್ ಅಂದ್ರೆ ಅದೇ ಪನ್ನೀರ್ ಆಫೀಸಲ್ಲಿ ಇದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಇದ್ರೆ ಆಯ್ತು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಸೊ ನಾಟ್ ಶೋರ್ ಅಂತ ನಾಟ್ ಹೇಳಿಕ್ಕೆ ಶೋರ್. ಆಗುದಿಲ್ಲ. ಓಕೆ. ಹಾ. ಮತ್ತೆ ಆಮೇಲೆ ಈವ್ನಿಂಗ್? ಈವ್ನಿಂಗ್ ಪ್ರೋಟೀನ್ ಬಾರ್ ಅಥವಾ ಬನಾನಾ ಟೈಪ್ಸ್, ಬಟ್ ಜನರಲಿ ಪ್ರೋಟೀನ್ ಬಾರ್ ಏನೋ ಒಂದು. ಈವ್ನಿಂಗ್ ಕೂಡ ಎಂತ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಜೊತೆ ಎರಡೆರಡು ತಿಂತೀರಾ ಅಥವಾ? ಇಲ್ಲ ಐದರ್ ಮಾರ್ನಿಂಗ್ ಆರ್ ಈವ್ನಿಂಗ್. ಓಕೆ, ಮಾರ್ನಿಂಗ್ ಆರ್ ಈವ್ನಿಂಗ್. ಹಾ, ವೇ ಸೊ ಪ್ರೋಟೀನ್ ಇದೊಂದು. ಈವ್ನಿಂಗ್. ಅದಾದ ನಂತರ ಅದಾದ ನಂತರ ಈವ್ನಿಂಗ್ ಪ್ರೋಟೀನ್ ಶೇಕ್. ಅಗೇನ್ ಓಕೆ, ನೀವು ವೆಜಿಟೇರಿಯನ್ ದಿಸ್ ಇಸ್ ಆದ್ರೆ ಬಿಫೋರ್ ಸ್ಲೀಪ್. ಪ್ರೋಟೀನ್ ಶೇಕ್, ಕ್ರಿಯೇಟಿನ್ ಅಂಡ್ ಒಮೆಗಾ 3. ಕ್ರಿಯೇಟಿನ್ ಬಟ್ ತಗೊಳ್ತೀರಾ? ಡಿನ್ನರ್ ಈಸ್ ಬೇಸಿಕಲಿ ಪಿ ಜಿಲಿ ಏನಿರ್ತದೆ ಅದು ವಾಪಸ್. ಮೋಸ್ಟ್ಲಿ ಚಪಾತಿ, ರೈಸ್ ಅವಾಯ್ಡ್ ಮಾಡ್ತೇನೆ ನಾನೀಗ ಈವ್ನಿಂಗ್. ಓಕೆ, ಅಂದ್ರೆ ರೈಸ್ ತಿನ್ನಲ್ಲ ನೀವು? ಅಂದ್ರೆ ಆಫ್ಟರ್ನೂನ್ ಮಾತ್ರ ಟ್ರೈ ಮಾಡುದು, ಈವ್ನಿಂಗ್ ಸ್ಕಿಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಮೋಸ್ಟ್ಲಿ ತಿನ್ನೋದಿಲ್ಲ, ಅಂದ್ರೆ ಡಿನ್ನರ್ ತಿಂತೇನೆ, ರೈಸ್ ತಿನ್ನೋದಿಲ್ಲ. ಸೊ ನೀವೇನು ಈ ಕ್ರಿಯೇಟಿನ್ ಅಂತ ಹೇಳಿದ್ರೆ ಒಮೆಗಾ 3 ಅಂತ ಹೇಳಿದ್ರಲ್ಲ, ಒಮೆಗಾ 3 ಹೌದು, ತಗೊಳ್ತೀರಾ? ಹೌದು. ಸೊ ಕನ್ಸಿಡರಿಂಗ್ ನಿಮ್ಮ ಡಯಟ್ ನೋಡಿದ್ರೆ ಅಪ್ರಾಕ್ಸಿಮೇಟ್ 80 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರ್ಬೋದು. ಅಪ್ರಾಕ್ಸಿಮೇಟ್ ಅಲ್ಲ, ಬಂದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಅಂದ್ರೆ 50 ಅಂತೂ ಇದ್ದೇ ಇರ್ತದೆ, 50-60 ಇದ್ದೇ ಇರ್ತದೆ, ಕರೆಕ್ಟ್ ಅಲ್ಲ? ಕರೆಕ್ಟ್. ಸೊ ನೀವೊಂದು ಹೇಳಿ ನನಗೆ, ನೀವು ಕೌಂಟ್ ಮಾಡಿ ತಿಂತೀರಾ?
ಇಲ್ಲ ಅಟ್ಲೀಸ್ಟ್ ತಿನ್ನುವಾಗ ಇಲ್ಲ ಕೌಂಟ್ ಎಲ್ಲ ಒಂದು ಇಲ್ಲ. ಚಪಾತಿ 2 ಚಪಾತಿ ಕಣ್ಣು ಒಂದು ಮುಚ್ಚಿ ಪರೋಟ. ಯಾವ್ದು ಸರಿ ಅಂತ ಅನಿಸ್ತೋ ಅದನ್ನ ತಿನ್ನೋದು. ಸರಿ ಏನು? ಕಣ್ಣು ಮುಚ್ಚಿ ಯಾವ್ದು ಸರಿ ಅಂತ ಅನಿಸ್ತೋ ಅದು ತಿನ್ನೋದು. ಕಣ್ಣು ಮುಚ್ಚಿ ಯಾವ್ದು ಸರಿ ಅಂತ ಹೇಳಿದ್ರೆ ಅದು ಇದು ಏನ್ ಹೇಳ್ತಾರೆ, ಗಟ್ ಗಟ್ ಫೀಲಿಂಗ್ ಅಂತ ಹೇಳ್ತಾರೆ ಹಾಗೆ. ನಿಮ್ ಹೊಟ್ಟೆಗೆ ಹಸುವಾದ್ರೆ ಜಾಸ್ತಿ, ಹೊಟ್ಟೆಗೆ ಹಸುವಾಗಿಲ್ಲ ಅಂದ್ರೆ ಕಮ್ಮಿ ಹಾಗಲ್ಲ, ಆತರ. ಹೊಟ್ಟೆ ಹೇಳ್ತದೆ ಕೆಲವೊಂದ್ಸಲ, ಓ ನಿಂಗ್ ಪ್ರೋಟೀನ್ ಸಾಕು, ನಿಂಗ್ ಪ್ರೋಟೀನ್ ಬೇಡ, ಜಾಸ್ತಿ ಆಯ್ತು ಅಂತ. ಅದೇ ಓಕೆ, ಸಿ ನಾನು ಸ್ವಲ್ಪ ಸ್ವಲ್ಪ ಕರೆಕ್ಷನ್ ಹೇಳ್ತೇನೆ. ನೀವು ಅದನ್ನ ಟ್ರೈ ಮಾಡಿ, ಒಂದು ಮಂತ್ ಟ್ರೈ ಮಾಡಿ, ಮಂತ್ ಟ್ರೈ ಮಾಡಿ. ಇನ್ ಕೇಸ್ ಅದು ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ವರ್ಕ್ ಆಗದಿದ್ರು ಜಸ್ಟ್ ನನಗೆ 1 ಮಂತ್ ಆದ್ಮೇಲೆ ನೀವು ಪುನಃ ಲೈವಿಗೆ ಬನ್ನಿ, ನಾವು ಪುನಃ ಒಂದ್ಸಲ ಡಿಸ್ಕಸ್ ಮಾಡುವ. ಓಕೆ, ಸೊ ನಿಮ್ಮ ನಿಮ್ಮ ಈಚ್ ನೋಟ್ಸ್ ತಗೊಳ್ಬೇಕಾ? ಪ್ಲೀಸ್ ಬೇಕಿದ್ರೆ ಒಂದ್ಸಲ ಬರ್ಕೊಳ್ಳಿ. ಇಲ್ಲ, ನೀವು ಸ್ಟ್ರೀಮೇ ವಾಪಸ್ ನೋಡ್ಕೊಂಡ್ಬಿಡಿ. ಅದು ನಿಮ್ಮ ಇಷ್ಟ. ಸೊ ನಿಮಗೆ ಮೇನ್ ಆಗಿ ಬೆಲಿ ಫ್ಯಾಟ್ ಕಮ್ಮಿ ಮಾಡಬೇಕು ಅಂತ ಇದೆ. ಸೊ ನೀವು ಹೇಳಿದ ಪ್ರಕಾರ, ಸೊ ನಾವು ಅದಕ್ಕೆ ಓವರ್ ಆಲ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಮಾಡಬೇಕು, ಆಯ್ತಾ? ಸೊ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ನಿಮ್ಮ, ಈಗ ನೋಡಿ, ನಾವು ಮಸಲ್ ಗೇನ್ ಮೇಲೆ ಸಹ ಫೋಕಸ್ ಮಾಡ್ತಿದ್ದೇವಲ್ಲ. ಸೊ ನಾವೇನ್ ಮಾಡುವ ಅಂತ ಹೇಳಿದ್ರೆ, ನಾವು 80 ಗ್ರಾಮ್ಸ್ ಪ್ರೋಟೀನ್ ಇಂದ ವಿ ವಿಲ್ ಇನ್ಕ್ರೀಸ್ ಟು 120 ಗ್ರಾಮ್ಸ್ ಆಫ್ ಪ್ರೋಟೀನ್. ಪ್ರೋಟೀನ್ ಇಂಟೇಕ್ ಅನ್ನ ಇನ್ಕ್ರೀಸ್ ಮಾಡುವ ಫಸ್ಟಿಗೆ, which is 1.7 1.8 grams of protein, around 120 grams plus. ಈಗ 2 ಸ್ಕೂಪ್ ವೇ ಪ್ರೋಟೀನ್ ತಗೊಳ್ತಿದ್ದೀರಾ, ಕರೆಕ್ಟಾ? ಈಚ್ ಮೀಲ್ ಅಲ್ಲಿ ನಿಮ್ಮದು 30 to 35 ಗ್ರಾಮ್ಸ್ ಆಫ್ ಪ್ರೋಟೀನ್ ಇನ್ಕ್ಲೂಡ್ ಆಗುವಾಗೆ ನೀವು ನೋಡ್ಕೊಳ್ಬೇಕು. ಇವಾಗ ಬೆಳಿಗ್ಗೆ ಹೋಗ್ತೀರಾ, ಬೆಳಿಗ್ಗೆ ನೀವು ಈಗ ನಿಮ್ಮ ಲೈಫ್ ಸ್ಟೈಲಿಗೆ ಕಂಫರ್ಟೇಬಲ್ ಆಗುವಾಗೆ ಮಾಡುವ. ಆಲ್ ಆಫ್ ಸಡನ್ ಚೇಂಜ್ ಮಾಡೋದು ಬೇಡ ನಾವು, ಆಯ್ತಾ? ಸೊ ನಾವೇನ್ ಮಾಡುವ ಅಂತ ಹೇಳಿದ್ರೆ, ಫಸ್ಟಿಗೆ ವಿ ವಿಲ್ ಗೋ ವಿತ್, ಸೊ ಮಾರ್ನಿಂಗ್ ಆಫ್ಟರ್ ವರ್ಕೌಟ್ ನೀವು ಹೇಗೂ ಬ್ರೇಕ್ಫಾಸ್ಟ್ ಮಾಡುವಾಗ ಒಂದು ಸ್ಕೂಪ್ ವೇ ಪ್ರೋಟೀನ್ ತಗೊಳ್ಳಿ, ವಿಚ್ ಇಸ್ ಫೈನ್, ನಾವು ಅಲ್ಲೇ ಇಡುವ. ನೀವು ಪ್ಯೂರ್ ವೆಜಿಟೇರಿಯನ್ ಆದ್ರಿಂದ ಮಧ್ಯಾಹ್ನ ಟ್ರೈ ಟು ಗೋ ವಿತ್ ದ ಲೋ ಫ್ಯಾಟ್ ಪನ್ನೀರ್, ಅಥವಾ ಯು ಗೋ ವಿತ್ ದ ಸೋಯಾ ಚಂಕ್ಸ್. ನೀವು ಬುತ್ತಿ ಕಟ್ಟಿಕೊಂಡು ಹೋಗ್ಬೇಕು. ಸೊ ಅಲ್ಲಿ ಒಂದು ಸೆಟ್ ಆಗ್ತದೆ, ಆಯ್ತಾ? ನಾನು ಜಸ್ಟ್ ಅರೌಂಡ್ 40 ಗ್ರಾಮ್ಸ್ಗೆ ಬರುವಾಗ 25 ಗ್ರಾಮ್ಸ್ ಪ್ರೋಟೀನ್ ಸಿಗ್ತದಲ್ಲ. ಸೊ 40 to 50 ಅಷ್ಟು ನಿಮಗೆ, ನಿಮ್ಮ ಫಸ್ಟಿಗೆ ಆಲ್ ಆಫ್ ಸಡನ್ ತಗೊಳ್ಬೇಡಿ. ಅಟ್ಲೀಸ್ಟ್ 30 to 40 ಗ್ರಾಮ್ಸ್ ಇಂದ ಶುರು ಮಾಡುವ ಫಸ್ಟ್, ಆಯ್ತಾ? ಅಲ್ಲಿಂದ ಅದು ಒಂದು ಸೆಟ್ ಆಯ್ತು. ಅಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಸೊ ನೀವು ಯೋಗರ್ಟ್ ಏನಾದ್ರು ತಿಂತೀರಾ? ಯೋಗರ್ಟ್ ಏನಾದ್ರು ಆಗುತ್ತಾ? ಇಲ್ಲ, ಆಗಲ್ಲ, ಜಸ್ಟ್ ಮಿಲ್ಕ್. ಮೊಸರು ಎಲ್ಲ ಏನು ಆಗಲ್ಲ ನಿಮ್ಗೆ? ಏನು ಆಗಲ್ಲ. ಓಕೆ, ಸೊ ಹಾಗಿದ್ರೆ ನಾವು ಎರಡು ಸ್ಪ್ಲಿಟ್ ಮಾಡ್ಕೊಳ್ವಾ, ಒಂದು ಸೋಯಾ ಮತ್ತೆ ಒಂದು ಪನ್ನೀರ್ ಇಟ್ಕೊಳ್ವಾ. ಮಧ್ಯಾಹ್ನ ಸೋಯಾ ತಗೊಳ್ಳಿ ಅಥವಾ ಪನ್ನೀರ್ ತಗೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ ಇವಾಗ ಒಂದು ಸೆಟ್ ತಗೊಳ್ಬೇಕು. ಅದನ್ನ ನೀವು ಸಲಾಡ್ ಜೊತೆ ಮಿಕ್ಸ್ ಮಾಡಿ ಏನಾದ್ರು ತಿನ್ಬೋದು. ಬಿಕಾಸ್ ನಿಮ್ಗೆ ಆಫೀಸ್ ಇರೋದ್ರಿಂದ ಈಗ ಸಲಾಡ್ ಮಾಡ್ಕೊಂಡು ತಕೊಂಡು ಹೋಗೋದು ಸಹ ದೊಡ್ಡ ಕೆಲಸನೇ, ಕಷ್ಟ ಆಗ್ಬೋದು. ಸೊ ವಿಲ್ ಗೋ ವಿತ್, ಇನ್ ಕೇಸ್ ಆಗೋದಾದ್ರೆ ಹೇರ್ ಫ್ರೈಯರ್ ಏನಾದ್ರು ಇದೆಯಾ PGಲಿ? ಅದಿದೆಯಾ? ಸೊ ಅದನ್ನ ಆಕ್ಚುಲಿ ನೀವು ಯೂಸ್ ಮಾಡಿ ಸ್ವಲ್ಪ. ಅದನ್ನ ಅಲ್ಲಿ ಸೈಡಿಗೆ ಇಡೋದು ಬೇಡ, ಅದನ್ನ ಸ್ವಲ್ಪ ಯೂಸ್ ಮಾಡಿ. ಸೊ ಅಲ್ಲಿ ಒಂದು ಪಾರ್ಟ್ ಆಫ್ ಪನ್ನೀರ್ ಮತ್ತೆ ನೀವು ಸೋಯಾ, ನೀವು ಅದನ್ನ ಮನೇಲಿ ಪ್ರೆಪ್ ಮಾಡಿ ತಗೊಂಡು ಹೋಗ್ಬೇಕು ಆಫೀಸ್ಗೆ. ಈವ್ನಿಂಗ್ ನೀವು ಊಟ ಆದ್ಮೇಲೆ 1 more ಸ್ಕೂಪ್ ವೇ ಪ್ರೋಟೀನ್ ತಗೊಳ್ತೀರಲ್ವಾ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕನ್ಸಿಡರ್ ಮಾಡಿದ್ರೆ ಇವಾಗ 50 ಗ್ರಾಮ್ಸ್ ಆಲ್ರೆಡಿ ನಮಗೆ ವೇ ಪ್ರೋಟೀನ್ ಅಲ್ಲೇ ಸಿಗ್ತದೆ, ಕರೆಕ್ಟ್ ಅಲ್ವಾ? ಸೊ ಇಫ್ ಯು ಟೇಕ್ 20 and 20 ಅಂತ ಹೇಳಿದ್ರೆ, ಸೊ 100 ಗ್ರಾಮ್ಸ್ ಇಲ್ಲೇ ಆಗ್ತದೆ. ಸೊ ಇಷ್ಟು ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡುವ. ಐ ನೋ ಹೌ ಆಕ್ಚುಲಿ ಬಿಂಗ್ ಅ ವೆಜಿಟೇರಿಯನ್, ಸೋಯಾ ಮತ್ತೆ ಪನ್ನೀರೇ ತಿಂದುಕೊಂಡಿರೋದು ಕಷ್ಟ, ನನಗೂ ಗೊತ್ತು. ಸೊ ಅದು ಅಭ್ಯಾಸ ಆಗ್ಲಿಕ್ಕೆ ಟೈಮ್ ತಗೊಳ್ತದೆ.
ಸೊ ನಾವು ಪ್ರೋಟೀನ್ ಇಂಟೇಕನ್ನು ಇನ್ಕ್ರೀಸ್ ಮಾಡಿ ಫಸ್ಟಿಗೆ ಇಲ್ಲಿಂದ ಶುರು ಮಾಡುವ ನಾವು. ನಾನು ಓಕೆ. ಫಾಲೋ ಅಪ್ ಮಾಡ್ತಿರ್ತೇನೆ ನಿಮ್ಮನ್ನ. ಸೊ ಹ್ಮ್. ಇಲ್ಲಿಂದ ಶುರು ಮಾಡಿ, ಇದಾದ್ಮೇಲೆ ಈಗ ಪ್ರೋಟೀನ್ ಇನ್ಕ್ರೀಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಅಫ್ಕೋರ್ಸ್ ಫೈಬರ್ ಇಂಟೇಕ್ ಕೂಡ ಇನ್ಕ್ರೀಸ್ ಮಾಡಬೇಕು. ಇಲ್ಲ ಓಕೆ. ಅಂತ ಹೇಳಿದ್ರೆ ಬ್ಲೋಟಿಂಗ್ ಇಶ್ಯೂಸ್ ಎಲ್ಲ ಆಗ್ತದೆ. ಸೊ ಹ್ಮ್. ಈಗ ಇಷ್ಟು ತಗೊಳ್ತೇವೆ ಅಂದ್ರೆ ಗೋ ವಿತ್ ಬ್ರೋಕಲಿ ಅಥವಾ ಏನಾದರೂ ಬೀನ್ಸ್, ಕ್ಯಾರೆಟ್ ಎಲ್ಲ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿ ಈಚ್ ಮೀಲಲ್ಲಿ. ಓಕೆ. ಆಯ್ತಾ? ಅದೊಂದು. ಆ್ಯಂಡ್ ವಾಟರ್ ಇಸ್ ಮಸ್ಟ್. 4 ಲೀಟರ್ ವಾಟರ್ ಕುಡಿಲೇಬೇಕು. ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂತ ಅದು ಹೇಳಿದ್ರೆ ನೀರು ಕುಡಿತೇನೆ, ಅದು ಕುಡಿಬೇಕು. ಡೈಲಿ ಕುಡಿತೇನೆ. ನೀರಿದೇನು ಇಶ್ಯೂ ಇಲ್ಲ ಹಾಗಿದ್ರೆ. ಇಲ್ಲ. ನೈಸ್. ಸೊ ನಿಮ್ದು ಆ್ಯಕ್ಚುಲಿ ನಾವು ಫಿಕ್ಸ್ ಮಾಡಬೇಕಾದದ್ದು ಪ್ರೋಟೀನ್ ಇಂಟೇಕ್. ಆಯ್ತಾ? ಮತ್ತೆ ಎಲ್ಲ ಓಕೆ. ನೀವು ಜಿಮ್ಮಿಗೆ ಹೋಗ್ತೀರಾ ನೀವು. ಆ್ಯಂಡ್ ಒನ್ ಮೋರ್ ಬಟ್ ಥಿಂಗ್, ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಯು ಹ್ಯಾವ್ ಟು ಆ್ಯಡ್ ಯು ಹ್ಯಾವ್ ಟು ಆ್ಯಡ್ ಆ್ಯಂಡ್ ಒನ್ ಮೋರ್ ಥಿಂಗ್, ಹ್ಯಾವ್ ಟು ಸೇ ದಿಸ್, ನೀವು ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಸ್ಟೆಪ್ಸ್ ಎಷ್ಟು? ಮತ್ತೆ 8,000 ಓಕೆ. 8,000 to 10,000. 8,000 ಇಂದ ಶುರು ಮಾಡಿ. ಬಿಕಾಸ್ ನೀವು ಕೂತ್ಕೊಂಡೇ ಕೆಲಸ ಮಾಡ್ತೀರಾ ಇಡೀ ದಿನ. ಸೊ ಇಲ್ಲ, ಮೋಸ್ಟ್ಲಿ 8,000 ಕಂಪ್ಲೀಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಆಫೀಸ್ಗೆ ಹೋಗ್ತಾನೆ ಅಂದ್ರೆ ಕಂಪ್ಲೀಟ್ ಆಗ್ತದೆ. ನೀವು ಟ್ರ್ಯಾಕ್ ಮಾಡ್ತೀರಾ? ವಾಕೇಬಲ್. ಟ್ರ್ಯಾಕ್ ಹಾ. ಮಾಡ್ತೀರಾ? ಫೋನಲ್ಲಿ ಹಾ. ಸೊ ನೀವು ಫೋನಲ್ಲಿ ಟ್ರ್ಯಾಕ್ ಮಾಡ್ತೀರಾ ಅಂದ್ರೆ 8,000 to 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀರಾ. 10,000 ಕಷ್ಟ, 8,000 ಆಗ್ತದೆ. 8,000 ಆರಾಮ್ಸೆ ಆಗುತ್ತೆ. ಟ್ರೈ ಟು ಗೋ ವಿತ್ ಆರಾಮ್ಸೆ ಎಲ್ಲ ಆಗ್ತದೆ. ಓಕೆ. 8K ಸ್ಟೆಪ್ಸ್ ಆಗಿದ್ರೆ ಆರಾಮ್ಸೆ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ಏನು ಇಶ್ಯೂಸ್ ಇಲ್ಲ. ಸೊ ಹ್ಮ್. ಸೊ ಇವಾಗ ಇಷ್ಟೆಲ್ಲ ನೋಡಿದ್ರಲ್ಲಿ ನಿಮ್ಮ ಡಯಟ್ ಒಂದು ಸ್ವಲ್ಪ ಫಿಕ್ಸ್ ಆದರೆ ಆಯಿತು. ಕರೆಕ್ಟ್. ಆಯಿತಾ? ನಾವು ಪ್ರೋಟೀನ್, ಫೈಬರ್ ಮತ್ತು ನೀರು ಆಮೇಲೆ ಒಂದು ಸ್ಟ್ರೆಂತ್. ಪ್ರಾಪರ್ ಆಗ್ತೀರಾ. ಸ್ಟ್ರೆಂತ್ ನೀವು ಇಷ್ಟೆಲ್ಲ ಮಾಡ್ತೀರಾ ಅಂತ ಹೇಳಿದರೆ ಆರಾಮ್ಸೆ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಆಗ್ತದೆ. ಓಕೆ. ಬಟ್ 80% ಇಸ್ ಫುಡ್, 20% ಇಸ್ ವರ್ಕೌಟ್. ನಿಮ್ಮ ಡಯಟ್ ಸರಿ ಆದರೆ ನಿಮ್ಮ ಸ್ಟ್ರೆಂತೂ ಇನ್ಕ್ರೀಸ್ ಆಗ್ತದೆ, ನಿಮ್ಮ ಬಾಡಿನೂ ಸರಿ ಆಗ್ತದೆ, ನಿಮ್ಮ ಮೈಂಡೂ ಸರಿ ಆಗ್ತದೆ, ಎಲ್ಲನೂ ಫಿಕ್ಸ್ ಆಗ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಷ್ಟು ಹೊರಗಡೆ ತಿಂತೀರಾ? ವಾರದಲ್ಲಿ ಎಷ್ಟು ದಿನ ಹೊರಗಡೆ ತಿಂತೀರಾ? ಆ, ವಾರದಲ್ಲಿ ಮೋಸ್ಟ್ಲಿ ವೀಕ್ ಡೇಸ್ ಅಲ್ಲಿ ಯಾವತ್ತೂ ಆರ್ಡರ್ ಮಾಡಲ್ಲ. ಓಕೆ. ವೀಕೆಂಡ್ ಅಲ್ಲಿ ಸಂಡೇ ಆರ್ ಸ್ಯಾಟರ್ಡೆ ಈವ್ನಿಂಗ್, ಇಲ್ಲ ಸಂಡೇ ಆಫ್ಟರ್ನೂನ್. ಯಾವ್ದಾದ್ರು ಒಂದು ಮೀಲ್ ಅಷ್ಟೇ. ಹಾ, ಅಷ್ಟೇ. ನೈಸ್. ಬಟ್ ದಟ್ ಹಾ, ಇಸ್ ಗುಡ್. ಸಂಡೇ ಕ್ರೇವಿಂಗ್ಸ್ ಆದ್ರೆ ಏನೋ ಒಂದು ಸ್ನಾಕ್ಸ್ ಈವ್ನಿಂಗ್. ಸ್ನ್ಯಾಕ್ಸ್ ಇಷ್ಟನಾ ನಿಮಗೆ? ತುಂಬಾ ತುಂಬಾ. ಆದ್ರೂ ಕಂಟ್ರೋಲ್ ಮಾಡ್ತೇನೆ, ಬಟ್ ಕೆಲವೊಂದ್ಸಲ ಆಗಲ್ಲ. ನೈಸ್. ಬೇರೆ ಆ್ಯಕ್ಚುಲಿ ಏನು ಇಶ್ಯೂಸ್ ಇಲ್ಲ. ನಿಮಗೊಂದು ಯೋಗರ್ಟ್ ಅದು ಇದು ಏನು ಆಗೋದಿಲ್ಲ ಅಲ್ಲ, ಅದೊಂದು ಬಿಟ್ಟರೆ ಅದು ಹ್ಮ್. ತಿನ್ನೋದಿಲ್ಲ ಅಷ್ಟೇ ನೀವು ಅಲ್ಲ, ಅದು ಬಿಟ್ಟರೆ ಆ್ಯಕ್ಚುಲಿ ಎಂಥದ್ದು ಕರೆಕ್ಟ್. ಇಶ್ಯೂ ಇಲ್ಲ. ಸೊ ನಿಮಗೆ ಹ್ಮ್. ಆ್ಯಕ್ಚುಲಿ ನಾವು ನಾವು ಫ್ಯಾಟ್ ಲಾಸ್ ಮಸಲ್ ಗೇನ್ ಮಾಡ್ತಿದ್ದೇವಲ್ಲ. ಸೊ ನಮಗೆ ವೆಯ್ಟ್ ಅದೇ ಇರಲಿ, ಯಾಕಂದರೆ ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟ್ ಚೆನ್ನಾಗಿದೆ, ಸರಿ ಇದೆ. ಸೊ Thank you, thank you. ಸೊ ಸೊ ನಾವೊಂದು ಕೆಲಸ ಮಾಡುವ. ಸೊ ನಾವು 7 to 10 ಡೇಸ್ ನಾವಿದನ್ನು ಫಾಲೋ ಅಪ್ ಮಾಡುವ. ನನಗೆ ಒಂದು 10 ಡೇಸ್ 7 ಡೇಸ್ ಆದಮೇಲೆ ಜಸ್ಟ್ ಹೇಳಿ, ನೀವು ನಿಮ್ಮ ಪ್ರೋಟೀನ್ ಇಂಟೇಕ್ ಇನ್ಕ್ರೀಸ್ ಮಾಡಬೇಕು. ಜೊತೆಗೆ ನೀವು ಫೈಬರ್ ತಿನ್ನಲೇಬೇಕು, ಅದೊಂದು ನೆನಪಿರಲಿ. Okay. ಪ್ರೋಟೀನ್ ಇಂಟೇಕ್ ಇನ್ಕ್ರೀಸ್ ಮಾಡಿ, ಜಾಸ್ತಿ ಮಾಡಿ ಒಂದ್ಸಲ ಚೆಕ್ ಮಾಡುವ. Okay. ಮತ್ತು ನೀವು ಉಳ್ದದ್ದು ಯಾವ್ದು ಸಹ ಟ್ರ್ಯಾಕ್ ಮಾಡ್ತಿಲ್ಲ ಅಲ್ಲ. Correct. ಸೊ ನನಗೆ ಇದೊಂದ್ಸಲ ಟ್ರೈ ಮಾಡಿ ಒಂದ್ಸಲ ಹೇಳಿ, ಹ್ಮ್. ಆಯಿತಾ? ಅದಾದಮೇಲೆ ನಿಮ್ಮದು ಲೈಟಲ್ಲೆಲ್ಲಾಂದ್ರೆ ಡಿಫ್ರೆನ್ಸ್ ಕಂಡೇ ಕಾಣ್ತದೆ. ಹ್ಮ್. ಅದಾದಮೇಲೆ ನಾವು ಆ್ಯಕ್ಚುಲಿ ನೀವು ಒಂದು ಮೆಷಿನ್ ತಗೊಳ್ಳಿ, ಫುಡ್ಡನ್ನು ಮೆಷರ್ ಮಾಡೋದು, ಮತ್ತು ಅದನ್ನು ಮೆಷರ್ ಮಾಡಿ ತಿನ್ನಿ. ಮೇಡಮ್ PG ಇರೋದು ಮೇಡಮ್ ನಾವು. ಪಿ ಜಿಲಿದ್ರೆ ಓಕೆ, ಟ್ರೈ ಮಾಡ್ತೀನಿ. ಸರಿ ಆಯಿತು. ಅಟ್ಲೀಸ್ಟ್ ಪ್ರೋಟೀನ್ ಇದು ನೋಡಿ, ಓಕೆ. ಆಯಿತಾ? ನನಗೊಂದು ಅಟ್ಲೀಸ್ಟ್ ಇವತ್ತು ಯಾವ ವಾರ? ಇವತ್ತು ಸೋಮವಾರ. ನೆಕ್ಸ್ಟ್ ಸೋಮವಾರ ನನಗೊಂದು ಜಸ್ಟ್ ಡಿ ಎಮ್ ಮಾಡ್ತೀರಾ? ಎಸ್, ಶೋರ್. ಲೆಟ್ಸ್ ಗೋ ದೆನ್. ನಾವು ಅಟ್ಲೀಸ್ಟ್ ಸ್ವಲ್ಪ ಚೇಂಜ್. ನಿಮ್ದು ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗೇ ಮಾಡ್ತೀರಾ, ಅದನ್ನು ಫಿಕ್ಸ್ ಹ್ಮ್. ಮಾಡಿಕೊಂಡ್ರೆ ಆಯಿತು ಅಲ್ಲ.
ಸ್ವಲ್ಪ ಎಫರ್ಟ್ ಹಾಕಿ ಅಲ್ಲ. ಎಸ್ ಡನ್ ಮೇಡಮ್. ಡೀಲ್ ದೆನ್. ಸಿ ಯು ದೆನ್ ಸೃಜನ್. ಸಿ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೈ ಚಾಟ್.